ಪ್ರಿಯ ವೀಕ್ಷಕರೇ, ಬಿಹಾರ ಚುನಾವಣೆಯ ಒಂದು ಮಧ್ಯಪ್ರದೇಶದಲ್ಲಿ ಏನು ರಾಹುಲ್ ಗಾಂಧಿ ಅವರು ಈಗ ಜಂಗಲ್ ಸಫಾರಿಯನ್ನು ಹೋಗಿದ್ದಕ್ಕೆ ಬಿಜೆಪಿಗರು ಈಗಾಗಲೇ ತೀವ್ರವಾಗಿ ಟೀಕಿಸಿರುವಂಥದ್ದು. ರಾಹುಲ್ ಗಾಂಧಿ ಅವರು ಪ್ರವಾಸ ಮತ್ತು ಪಾರ್ಟಿಯ ನಾಯಕ ಎಂದು ಬಿಜೆಪಿಯ ವಕ್ತಾರವಾಗಿರುವಂತಹ ಸ್ಪೋಕ್ಸ್ ಪರ್ಸನ್ ಆಗಿರುವಂತಹ ಶಹಜಾಬಾದ್ ಪೂನಾವಾಲಾ ವ್ಯಂಗ್ಯವನ್ನು ಮಾಡಿದ್ದಾರೆ. ಇದಲ್ಲದೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಬಿಜೆಪಿಗರು ಮತ್ತು ಚುನಾವಣೆ ಆಯೋಗ ಶಾಮೀಲಾಗಿದೆ ಅಂತ ಈಗ ರಾಹುಲ್ ಗಾಂಧಿ ಅವರ ವಿರುದ್ಧ ಆರೋಪವನ್ನು ಕೂಡ ಮಾಡಿದ್ದಾರೆ. ಇವೆರಡೂ ಆರೋಪ ಮತ್ತು ರಾಜಕೀಯ ವಲಯದಲ್ಲಿ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರನ್ನು ಬಿಜೆಪಿ ನಾಯಕರು ಈಗಾಗಲೇ ಟೀಕಿಸಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಡೀತಾ ಇರುವಂಥ ವೇಳೆ ಮಧ್ಯಪ್ರದೇಶದಲ್ಲಿ ಈಗ ಜಂಗಲ್ ಸಫಾರಿಗೆ ತೆರಳಿದ್ದಾರೆ ಅಂತ ಬಿಜೆಪಿ ಈಗಾಗಲೇ ವ್ಯಂಗ್ಯವನ್ನು ಆಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಈ ಪ್ರವಾಸ ಮತ್ತು ಪಾರ್ಟಿಯ ನಾಯಕ ಅಂತ ಬಿಜೆಪಿ ವಕ್ತಾರ ಶಹಜಾಬಾದ್ ಪೂನಾವಾಲಾ ಇದ್ದಾರೆ, ಅವರು ಈಗಾಗಲೇ ಟೀಕೆಯನ್ನು ಮಾಡಿದ್ದಾರೆ. ಇನ್ನು ಬಿಹಾರದ ಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ರಜೆಯಲ್ಲಿ ಹಾಲಿಡೇಯಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ ಅಂತ, ಚುನಾವಣೆ ಮೊದಲು ಸೋತು ನಿರೀಕ್ಷೆ ಅವರಿಗಿದೆ ಅಂತ ಟೀಕೆಯನ್ನು ಮಾಡಿದ್ದಾರೆ. ಚುನಾವಣೆ ಆಯೋಗವನ್ನು ಈಗ ದೋಷಿಸಿ ಹಾಲಿಡೇ ಫೈಲ್ಸ್ ಬಗ್ಗೆ ಈಗ ನೆಕ್ಸ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ ಎಂಬುದು ಈಗ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಕೂಡ ಇದನ್ನು ಪೋಸ್ಟನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ಕಾಂಗ್ರೆಸ್ ಪದೇ ಪದೇ ಚುನಾವಣೆಯಲ್ಲಿ ಸೋತ್ರು ಆತ್ಮಾವಲೋಕನೆ ಮಾಡಿಕೊಳ್ಳುತ್ತೆ ಎಂಬುದಾಗಿ ಈಗ ಸೂಚನೆಯನ್ನು ಮಾಡಿದ್ದಾರೆ. ಏನು ಈಗ ಪೂನಾವಾಲಾ ಅವರು ಈ ಹಿಂದೆ ಟ್ವೀಟನ್ನು ಮಾಡಿದ್ದಾರಲ್ಲ, ಕಾಂಗ್ರೆಸ್ ಜೀವನ ಪೂರ್ತಿಯಾಗಿ ಈ ತಪ್ಪನ್ನು ಮಾಡ್ತಾನೇ ಇದೆ. ಆದರೆ ಈ ಪ್ರಮುಖವಾಗಿ ಇವರಿಗೆ ಏನಂತಂದರೆ ಮುಖದ ಮೇಲೆ ಧೂಳಿದೆ, ಕಾಂಗ್ರೆಸ್ನ ಕನ್ನಡಿಯೇ ಸ್ವಚ್ಛಗೊಳಿಸ್ಬೇಕಂತನೂ ಕೂಡ ಈಗಾಗಲೇ ಟೀಕೆಯನ್ನು ಮಾಡಿದ್ದಾರೆ. ಇನ್ನು ಮಧ್ಯಪ್ರದೇಶದ ಜಂಗಲ್ ಸಫಾರಿಯ ವೇಳೆ ರಾಹುಲ್ ಗಾಂಧಿ ಅವರು ಮಧ್ಯಪ್ರದೇಶದ ನರ್ಮದಾಪುರಂ ಜಿಲ್ಲೆಯ ಫಾರೆಸ್ಟ್ನಲ್ಲಿ ಏನು ಇವತ್ತು ಪಕ್ಷದ ಜಿಲ್ಲಾಧ್ಯಕ್ಷರ ತರಬೇತಿ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿ ಅದರ ಬಳಿಕ ಸುಮಾರು ಬೆಳಗ್ಗೆ ರವಿಶಂಕರ ಭವನದಿಂದ ಹೊರಟು ಆ ಬಳಿಕ ಸುಮಾರು ಎಷ್ಟೋ ಕಿಲೋಮೀಟರ್ಗಳನ್ನು ಈಗ ಅವರು ಜಂಗಲ್ ಸಫಾರಿಯನ್ನು ಮಾಡಿ ಆ ಬಳಿಕ ಜೀಪ್ನಲ್ಲಿ ಓಪನ್ ಜೀಪ್ನಲ್ಲಿ ಅವರು ಅಲ್ಲಿಂದ ರಿಟರ್ನ್ ಇವತ್ತು ಕಿಶನ್ಗಂಜ್ನಲ್ಲಿ ಇವತ್ತು ಎಲೆಕ್ಷನ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಎಂಬುದು ಈಗ ಬಿಹಾರಕ್ಕೆ ತೆರಳುವ ಇವತ್ತಿನ ನಿರೀಕ್ಷೆಯೂ ಕೂಡ ಇದೆ. ಈ ಹೊತ್ತಿನಲ್ಲಿ ಈಗ ಬಿಜೆಪಿಯವರು ರಾಹುಲ್ ಗಾಂಧಿ ಅವರನ್ನು ಟೀಕಿಸಿರುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಇನ್ನು ಮಧ್ಯಪ್ರದೇಶ ಭೇಟಿಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಸೂಚನೆ ಮೇರೆಗೆ ನಡೀತಾ ಇರುವಂತಹ ಮತದಾರರ ಪಟ್ಟಿ ವಿಶೇಷವಾಗಿ ಪರಿಷ್ಕರಣೆ ಮೂಲಕ ಚುನಾವಣೆ ಆಯೋಗ ಎಲೆಕ್ಷನ್ ಕಮಿಷನ್ ಮತಕಳ್ಳತನಕ್ಕೆ ಸಹಕರಿಸ್ತಾ ಇದೆ, ಬೆಂಬಲ ಕೊಡ್ತಾ ಇದೆ ಅಂತ ಇವೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ದಾರೆ. ಹರಿಯಾಣದಲ್ಲಿ ನಡೆದಂತೆಯೇ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದಲ್ಲಿಯೂ ಕೂಡ ಮತಗಳ್ಳತನ ನಡೀತಾ ಇದೆ ಅಂತ ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಇವೆಲ್ಲವನ್ನು ಆರೋಪವನ್ನು ಮಾಡಿದ್ದಾರೆ ಬಿಜೆಪಿಯ ಮೇಲೆ. ಇನ್ನು ಕೆಲವು ದಿನಗಳ ಹಿಂದೆ ಹರಿಯಾಣದ ಬಗ್ಗೆ ಪ್ರೆಸೆಂಟೇಷನ್ ನೀಡಿದ್ದಂತಹ ಮತಗಳ್ಳತನದ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಸ್ಪಷ್ಟವಾಗಿ ನಾನು ನೋಡಿದ್ದೆ, 25 ಲಕ್ಷ ಮತಗಳನ್ನು ಕದಿಯೋದರಲ್ಲಿ ಈಗ ನಿಸ್ಸೀಮರಾಗಿದ್ದಾರೆ. ಅದರಲ್ಲಿ 8 ಮತಗಳಲ್ಲಿ 1 ಮತವನ್ನು ಕದಿಯಲಾಗಿದೆ, ಅದನ್ನು ನಾನು ನೋಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಟಾ ಎಲ್ಲ ದತ್ತಾಂಶಗಳನ್ನು ನನ್ನ ಹತ್ರ ಇದೆ. ಆ ನಂತರ ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢದಲ್ಲೂ ನಡೆದಿದೆ ಅಂತೂ ನಾನು ನಂಬುತ್ತೇನೆ ಅಂತ ಬಿಜೆಪಿ ಮತ್ತು ಚುನಾವಣೆ ಆಯೋಗ ಈ ವ್ಯವಸ್ಥೆ ಆಗಿದೆ ಅಂತ ರಾಹುಲ್ ಗಾಂಧಿಯವರು ಕೂಡ ಇದನ್ನು ತೀವ್ರ ಆರೋಪವನ್ನು ಮಾಡಿದ್ದಾರೆ. ಬಿಹಾರ ಚುನಾವಣೆ ಈ ಸಂದರ್ಭದಲ್ಲಿ ಇವೆಲ್ಲ ಆರೋಪಗಳು ಈಗ ಸ್ಪಷ್ಟವಾಗಿ ಗರಿಗೆದರಿವೆ. ಇನ್ನು ಭಾರತ ಮಾತೆ ಈ ಹಾನಿಗೆ ಒಳಗಾಗ್ತಾಳೆ ಅಂತಲೂ ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ. ಪ್ರಿಯ ವೀಕ್ಷಕರೇ, ಇವೆಲ್ಲವನ್ನು ಬಿಟ್ಟು ಈಗ ರಾಹುಲ್ ಗಾಂಧಿ ಅವರು ಏನು ಇವತ್ತು ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮತ್ತು ಮುಖ್ಯ ಚುನಾವಣೆ ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಅವರನ್ನು ಇವರು ಬಿಜೆಪಿ ಅವರ ಜೊತೆ ಜಂಟಿ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಇವೆಲ್ಲವನ್ನೂ ಕೂಡ ಇವತ್ತು ಆರೋಪವನ್ನು ಮಾಡಿದ್ದಾರೆ. ನನ್ನ ಸಮಸ್ಯೆ ಏನಂತಂದರೆ ರಾಹುಲ್ ಗಾಂಧಿ ಅವರ ಸಮಸ್ಯೆ ಏನಂತಂದರೆ ಪ್ರಜಾಪ್ರಭುತ್ವದ ಮೇಲೆ ಅಂಬೇಡ್ಕರ್ ಅವರ ಕೊಟ್ಟಂತಹ ಸಂವಿಧಾನದ ಮೇಲೆ ದಾಳಿ ನಡೀತಾ ಇದೆ. ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮತ್ತು ಚುನಾವಣೆ ಆಯುಕ್ತ ಜ್ಞಾನೇಶ್ ಅವರು ಜಂಟಿ ಪಾಲಿಕೆದಾರಗಳನ್ನು ರಚಿಸಿಕೊಂಡು ನೇರವಾಗಿ ಇವರೆಲ್ಲ ಇಂಥವನ್ನು ದಾಳಿ ಮಾಡ್ತಾ ಇದ್ದಾರೆ.
ಇದು ದೇಶಕ್ಕೆ ಬಹಳ ಒಂದು ಅನ್ಯಾಯ, ಭಾರತ ಮಾತೆ ಹಾನಿಗೆ ಒಳಗಾಗ್ತಾಳೆ ಎಂದು ಕೂಡ ಆರೋಪವನ್ನು ಮಾಡಿದರು. ಒಟ್ಟಾರೆ ಈ ಬಿಹಾರ ವಿಧಾನಸಭಾ ಚುನಾವಣೆ ಮಧ್ಯೆ ರಾಹುಲ್ ಗಾಂಧಿ ಅವರು ಒಂದು ಜಂಗಲ್ ಸಫಾರಿ ರಾಜಕೀಯ ವಲಯದಲ್ಲಿ ಈಗ ಚರ್ಚೆಗೆ ಕಾರಣವಾಗಿದೆ. ಮತ್ತು ಬಿಜೆಪಿ ರಾಹುಲ್ ಗಾಂಧಿಯ ನಡೆಯನ್ನು ತೀವ್ರವಾಗಿ ವ್ಯಂಗ್ಯವನ್ನು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನ ರಾಹುಲರ ಆರೋಪಗಳಿಗೆ ಬಿಜೆಪಿ ಮತ್ತು ಚುನಾವಣೆ ಆಯೋಗದಿಂದ ಪ್ರತಿಕ್ರಿಯೆ ಹೇಗೆ ಹೊರಬರುತ್ತೆ ಎಂಬುದು ಇದೀಗ ರಾಹುಲ್ ಗಾಂಧಿ ಅವರಿಗೆ ಒಂದು ಸವಾಲಿನ ಪ್ರಶ್ನೆ. ಇವಕ್ಕೆಲ್ಲವೂ ಈಗ ಕಾದು ನೋಡಬೇಕಿದೆ. ಇನ್ನು ಬಿಹಾರದಲ್ಲಿ ಚುನಾವಣೆ ಪ್ರಚಾರಕ್ಕೆ ತೆರಳುವಂಥ ಹಿನ್ನೆಲೆಯಲ್ಲಿ ಈ ವಿವಾದ ಹೇಗೆ ತಿರುಗುತ್ತೆ ಎಂಬುದು ಇನ್ನು ಉಳಿದಿರುವಂತಹ ಈ ಒಂದು ಪ್ರಶ್ನೆ. ಇವೆಲ್ಲವೂ ಆದ ಬಳಿಕ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಉಳಿದಿರುವ ಏನಂತಂದರೆ, ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಪಾಲುದಾರಿಕೆಯಾದಂಥ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಈ ಎಲ್ಲ ಆರೋಪಕ್ಕೆ ರಾಹುಲ್ ಗಾಂಧಿ ಅವರು ಏನಾದರೂ ಅಫಿಡವಿಟ್ ಅನ್ನು ಕೊಟ್ಟು ನಾಳೆ ನ್ಯಾಯಾಲಯಕ್ಕೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಇಲ್ಲಿ ಇರುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.